ನಮಸ್ಕಾರ ಕರ್ನಾಟಕ. ಸೊ ಮೊದಲನೇದಾಗಿ ನಾನು ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಹೇಳ್ತಾ ಇವತ್ತು ನಾನು ನಿಮಗೆ ಟಾಟಾ ಮೋಟರ್ಸ್ಗೆ ಮರುಜೀವ ಕೊಟ್ಟಂತಹ ಆ್ಯಂಡ್ ಟಾಟಾ ಮೋಟರ್ಸಲ್ಲೇ ಮೋಸ್ಟ್ ಸಕ್ಸಸ್ಫುಲ್ ಕಾರ್ ಆಗಿರುವಂತಹ ನೆಕ್ಸಾನ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಈ ಕಾರ್ 2014 ಡಿಸೈನ್ ಮಾಡ್ತಾರೆ ಆ್ಯಂಡ್ ಆಟೋ ಎಕ್ಸ್ಪೋ ಪ್ರೆಸೆಂಟ್ ಕೂಡ ಮಾಡ್ತಾರೆ ಆ್ಯಂಡ್ 2017 ಸೆಪ್ಟೆಂಬರ್ ಮಂತಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾರೆ ಆ್ಯಂಡ್ 2018 ಇದಕ್ಕೆ ಗ್ಲೋಬಲ್ ಎನ್ಕ್ಯಾಪಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಬರುತ್ತೆ ಗುರು. ಇಂಡಿಯಾಸ್ ಫಸ್ಟ್ ಕಾರ್ ಟು ಅಚೀವ್ ದಿಸ್ ಮೈಲ್ ಸ್ಟೋನ್ ಆ್ಯಂಡ್ ನನ್ನನ್ನು ಕೇಳಿದ್ರೆ ಇಂಡಿಯಾದಲ್ಲಿ ಸೇಫ್ಟಿ ಅನ್ನೋ ಒಂದು ವಿಷಯಕ್ಕೆ ಯಾರು ಬೆಂಚ್ ಮಾರ್ಕ್ ಸೆಟ್ ಮಾಡಿದರೆ ಅದು ಈ ಕಾರೇ ಗುರು. ಆ್ಯಂಡ್ 2020 ಸಮ್ ಮೈನರ್ ಚೇಂಜಸ್ ಜೊತೆಗೆ ಫಸ್ಟ್ ಫೇಸ್ ಲಿಫ್ಟ್ ವರ್ಷನ್ ತೊಗೊಂಬರ್ತಾರೆ ಆ್ಯಂಡ್ ಇ ವಿ ವರ್ಷನ್ ಕೂಡ ಲಾಂಚ್ ಮಾಡ್ತಾರೆ. ಆ ಟೈಮಲ್ಲಿ ಇಂಡಿಯಾಸ್ ಬೆಸ್ಟ್ ಸೆಲ್ಲಿಂಗ್ ಇ ವಿ ಕಾರ್ ಗುರು ಇದು. ಆ್ಯಂಡ್ 2023 ವಿಚ್ ಮೇಜರ್ ಚೇಂಜಸ್ ಜೊತೆಗೆ ಸೆಕೆಂಡ್ ಫೇಸ್ ಲಿಫ್ಟ್ ವರ್ಷನ್ ತೊಗೊಂಬರ್ತಾರೆ. ಇವಾಗ ನೀವು ನೋಡ್ತಾ ಇರೋದು ಆಲ್ ನ್ಯೂ 2026 ನ್ಯೂ ಜನ್ರೇಷನ್ ಫೇಸ್ ಲಿಫ್ಟೆಡ್ ಟಾಟಾ ನೆಕ್ಸಾನ್. ಆ್ಯಂಡ್ ಈ ಕಾರು ಇಲ್ಲಿವರೆಗೂ ಮೋರ್ ದೆನ್ 10 lakhs ಯೂನಿಟ್ಸ್ ಸೆಲ್ ಆಗಿದೆ ಗುರು. ಆ ನಂಬರ್ಸಲ್ಲೇ ಅರ್ಥ ಮಾಡ್ಕೊಬೇಕು ಈ ಕಾರ್ ಹೆಂಗಿದೆ ಅಂತ. ಸೊ ಇದರಲ್ಲಿ ತುಂಬ ವೇರಿಯಂಟ್ಸ್ ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಬಂದು ಕ್ರಿಯೇಟಿವ್ ಪ್ಲಸ್ PS ಅಂತ. ಸೊ ಇದು ಸೆಕೆಂಡ್ ಟಾಪ್ ಆ್ಯಂಡ್ ವೇರಿಯಂಟು. ಸೊ ಈ ವೇರಿಯಂಟಲ್ಲಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಹೆಂಗಿದೆ, ಏನೇನು ಫೀಚರ್ಸ್ ಬರುತ್ತೆ, ಆನ್ ರೋಡ್ ಎಷ್ಟಿದೆ, ಪ್ರತಿಯೊಂದು ಇನ್ ಡೀಟೇಲ್ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಇವತ್ತಿನ ಕತೆನ ನೆಕ್ಸಾನ್ ಜೊತೆ ಶುರು ಮಾಡೋಣ. ಸೊ ಮೊದಲನೇದಾಗಿ ಫ್ರಂಟ್ ಪ್ರೊಫೈಲ್ ಚೆಕ್ ಮಾಡೋಣ. ನಿಮಗೆ ಪಿಯಾನೋ ಬ್ಲಾಕ್ ಗ್ರಿಲ್ ಕೊಟ್ಟಿದ್ದಾರೆ, ಅಲ್ಲೇ ಒಂದು ಟಾಟಾ ಲೋಗೋ ಇದೆ. ಅದಕ್ಕೆ ನಿಮಗೆ ಫ್ರಂಟ್ HD ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ವೇರಿಯಂಟಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ, ಒನ್ ಆಫ್ ದ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, LED ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಸೊ ನೈಟ್ ಟೈಮ್ ವಿಸಿಬಿಲಿಟಿ ಅಂತ ಕಾಂಪ್ರೋನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ LED ಇಂಡಿಕೇಟರ್ಸ್ ಆ್ಯಂಡ್ ದಿಸ್ ಈಸ್ ಹೌ ದ ಫ್ರಂಟ್ ಪ್ರೊಫೈಲ್ ಆಫ್ ದ ಕಾರ್ ಲುಕ್ಸ್. ಆ್ಯಂಡ್ ಫ್ರಂಟಲ್ಲಿ ಮ್ಯಾಟ್ ಬ್ಲ್ಯಾಕಲ್ಲಿ ಬಂಪರ್ ಕೊಟ್ಟಿದ್ದಾರೆ. ನನ್ನನ್ನು ಕೇಳಿದ್ರೆ ಫ್ರಂಟ್ ಪ್ರೊಫೈಲ್ ಅಂತೂ ತುಂಬ ಸ್ಲೀಕಾಗಿ ಡಿಸೈನ್ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು ಗುರು. ಸೊ ನಿಮಗೇನು ಅನ್ನಿಸ್ತು ಅಂತ ಆನೆಸ್ಟಾಗಿ ಕಮೆಂಟ್ ಮಾಡಿ. ಸೊ ಬನ್ನಿ ಕಾರ್ದು ಸೈಡ್ ಪ್ರೊಫೈಲ್ ತೋರಿಸ್ತೀನಿ. ಸೊ ಈ ಥರ ಕಾಣಿಸುತ್ತೆ. ಆ್ಯಂಡ್ ನಿಮಗೆ ಕಂಪನಿ ಫಿಟ್ಟೆಡ್ ಅಲಾಯ್ ವೀಲ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ ಡಿಸೈನು. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಇನ್ನು ಟೈರ್ ಸೈಜ್ ಚೆಕ್ ಮಾಡೋಕೆ 215/60 16 ಇಂಚ್ ವೀಲ್ ಕೊಟ್ಟಿದ್ದಾರೆ, ತುಂಬ ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ಮ್ಯಾಟ್ ಬ್ಲ್ಯಾಕಲ್ಲಿ ಕ್ಲಾಡಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಡೋರ್ ಕ್ಲಾಡಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇನ್ನು ಮಿರರ್ ಚೆಕ್ ಮಾಡಿದ್ರೆ ನಿಮಗೆ ಗ್ಲಾಸಿ ಬ್ಲ್ಯಾಕ್ ಸ್ಟ್ರಕ್ಚರ್ ಜೊತೆಗೆ ಒಂದು ಕ್ಯಾಮ್ರಾ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ LED ಹೆಡ್ಲೈಟ್ನು ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ ವಿಂಡೋ ಗಾರ್ನಿಷಿಂಗ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಕಂಪ್ಲೀಟ್ ಗ್ಲಾಸಿ ಬ್ಲ್ಯಾಕಲ್ಲಿದೆ. ಆ್ಯಂಡ್ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಚೆಕ್ ಮಾಡೋಕೆ ನಿಮಗೆ ಅರೌಂಡ್ 208 mm ಬರುತ್ತೆ. ಇದ್ರ ಕಾಂಪಿಟೇಟರ್ಸ್ ಆಗಿರುವಂಥ ಬ್ರಿಜಾ 3XO ವಿನ್ಯೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು. ಸೊ ಯಾವುದೇ ಪಾರ್ಟ್ ವಾಸಿ ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನು ಕೋ ಡ್ರೈವರ್ ಸೈಡ್ ಡೋರ್ ಚೆಕ್ ಮಾಡಿದ್ರೆ ದಿಸ್ ಇಸ್ ಹೌ ಇಟ್ ಲುಕ್ಸ್. ಟ್ರೈ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಮ್ಯಾಟ್ ಬ್ಲ್ಯಾಕ್, ಗ್ಲಾಸಿ ಬ್ಲ್ಯಾಕ್ ಆ್ಯಂಡ್ ಬೇಜ್ ಕಲರ್ನ ಆ್ಯಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಿಮಗೆ ಪವರ್ ವಿಂಡೋ ಬರುತ್ತೆ, ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಅಂಬ್ರೆಲಾ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲಾಸಿ ಸ್ಟ್ರಕ್ಚರ್ ಜೊತೆಗೆ ಇಂಟೀರಿಯರ್ ಡೋರ್ ಹ್ಯಾಂಡಲ್ ಇದೆ. ಆ್ಯಂಡ್ ನಿಮಗೆ ಇಲ್ಲೆರಡು ಬಾಟಲ್ ಹೋಲ್ಡರ್ ಇದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ತುಂಬ ಒಳ್ಳೆಯ ವಿಷಯ. ಆ್ಯಂಡ್ ಏರ್ ಬ್ಯಾಗ್ ಆನ್ ಆ್ಯಂಡ್ ಆಫ್ ಆಪ್ಷನ್ ಕೂಡ ಬರುತ್ತೆ. ಸೊ ದಿಸ್ ಈಸ್ ಹೌ ದ ಕೋ ಡ್ರೈವರ್ ಸೈಡ್ ಪ್ರೊಫೈಲ್ ಲುಕ್ಸ್. ಸೊ ನಿಮಗೆ ಮ್ಯಾಟ್ ಬ್ಲ್ಯಾಕಲ್ಲಿ ಫ್ಯಾಬ್ರಿಕ್ ಸೀಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ಕಂಫರ್ಟ್ ಹೆಂಗಿದೆ ಚೆಕ್ ಮಾಡೋಣ. ಸೊ ಇಲ್ಲಿ ನಿಮಗೆ ಫ್ರಂಟ್ ಡ್ಯಾಶಲ್ಲಿ ಡ್ಯುಯಲ್ ಕಲರ್ ಯೂಸ್ ಮಾಡಿದ್ದಾರೆ, ವೈಟ್ ಆ್ಯಂಡ್ ಮ್ಯಾಟ್ ಬ್ಲ್ಯಾಕ್ ಜೊತೆಗೆ ಕಂಪ್ಲೀಟ್ಲಿ ಆರ್ಟ್ ಪ್ಲಾಸ್ಟಿಕ್ ಆ್ಯಂಡ್ AC ವೆಂಟ್ಸ್. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಲೆಟ್ ಮಿ ಓಪನ್ ದ ಗ್ಲೋ ಬಾಕ್ಸ್. ತುಂಬ ಡೀಪ್ ಆಗಿದೆ ಗುರು, ಆರಾಮಾಗಿ ಕಾರಿಗೆ ಬೇಕಾದಂಥ ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡ್ಬೋದು. ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇನ್ನು ನೀವು ಪಿಲ್ಲೋ ಚೆಕ್ ಮಾಡಿದ್ರೆ ಪಿಲ್ಲೋಲ್ಲೂ ಒಂದು ಸ್ಪೀಕರ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಆಡಿಯೋ ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿದೆ. ಇದರಲ್ಲಿ JBL ಸ್ಪೀಕರ್ಸ್ ಬರುತ್ತೆ. ಸೊ ಆಡಿಯೋ ಕ್ಲಾರಿಟಿ ಬಗ್ಗೆ ನೋ ಡೌಟ್ಸ್. ಅಂಡರ್ ಟೈರ್ ಸಪೋರ್ಟು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಲೆಗ್ ರೂಮೂ ಸಫಿಷಿಯಂಟ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಹೌ ದ ಕೋ ಡ್ರೈವರ್ ಸೈಡ್ ಪ್ರೊಫೈಲ್ ಲುಕ್ಸ್. ಸೊ ಬನ್ನಿ ಸೆಕೆಂಡ್ ರೋಗೆ ಎಂಟರ್ ಆಗೋಣ. I will show you the comfort and how the interior looks in second row. So this is how the second row door looks. And ನಿಮಗೆ 44 liters ಫ್ಯೂಲ್ ಟ್ಯಾಂಕ್ ಬರುತ್ತೆ. ಸೊ ಮೈಲೇಜ್ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಒನ್ ಆಫ್ ದ ಮೇಜರ್ ಥಿಂಗ್ ಇದರಲ್ಲಿ ಡಿಸ್ಕ್ ಬ್ರೇಕ್ ಬರಲ್ಲ ಗುರು ಹಿಂದೆ. ಸೊ ನೀವು ಅದರ್ 3XO ಕಂಪೇರ್ ಮಾಡಿದ್ರೆ ಬ್ರೇಕಿಂಗ್ ಅಷ್ಟು ಶಾರ್ಪ್ ಇಲ್ಲ ಅಂತ ಹೇಳ್ತೀನಿ ನಾನು. ಸೊ ಬನ್ನಿ ಸೆಕೆಂಡ್ ರೋ ಇಂಟೀರಿಯರ್ ಹಿಂಗಿದೆ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ಡೋರ್ ವಿಷಯಕ್ಕೆ ಬಂದರೆ ಈ ಥರ ಕಾಣಿಸುತ್ತೆ. ಇಲ್ಲೂ ಕೂಡ 3 ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ಆರ್ಟ್ ಪ್ಲಾಸ್ಟಿಕ್ ಇದು. ಆ್ಯಂಡ್ ಇಲ್ಲೊಂದು ಪವರ್ ವಿಂಡೋ ಸ್ವಿಚ್ ಇದೆ. ಆ್ಯಂಡ್ ಗ್ಲಾಸಿ ಬ್ಲ್ಯಾಕ್ ಜೊತೆಗೆ ಇಂಟೀರಿಯರ್ ಡೋರ್ ಹ್ಯಾಂಡಲ್ ಇದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇದೆ ಇದರಲ್ಲಿ. ಸೊ ಈ ಥರ ಕಾಣಿಸುತ್ತೆ ಸೆಕೆಂಡ್ ರೋ. ಡ್ಯುಯಲ್ ಕಲರ್ ಸೀಟ್ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಇದು. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಆ್ಯಂಡ್ ಕಂಪ್ನಿ ಫಿಟೆಡ್ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಓಪನ್ ದ ಆರ್ಮ್ ರೆಸ್ಟ್. ಸೊ ಈ ಥರ ಕಾಣಿಸುತ್ತೆ. ಸೊ ಆರ್ಮ್ ರೆಸ್ಟಲ್ಲಿ ನಿಮಗೆ 2 ಕಪ್ ಹೋಲ್ಡರ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಒನ್ ಆಫ್ ದ ಗುಡ್ ಥಿಂಗ್. ಸೊ ಬನ್ನಿ ಹೊರಗಡೆ ಕೂತ್ಕೊಂಡು ಯಾವ ಥರ ಇದೆ ಕಂಫರ್ಟ್ ಫೀಲ್ ಮಾಡೋಣ.
ಸೊ ಮೊದಲನೇದಾಗಿ ಲೆಗ್ ರೂಮ್ ವಿಚಾರಕ್ಕೆ ಬಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಗುರು. ಅಂಡರ್ ಟೈ ಸಪೋರ್ಟು ತುಂಬ ಸಕ್ಕತ್ತಾಗಿದೆ. ಆರಾಮಾಗಿ ಲಾಂಗ್ ಡ್ರೈವ್ನ ಕಣ್ಣು ಮುಚ್ಕೊಂಡು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹಿಂದೆ 2 AC ವೆಂಟ್ಸ್ ಕೊಟ್ಟಿದ್ದಾರೆ. ಮೇಜರ್ ಥಿಂಗ್ ಇದರಲ್ಲಿ ಚಾರ್ಜಿಂಗ್ ಸಾಕೆಟ್ ಇಲ್ಲ. ಸೊ ನೀವೇನೋ ನೆಕ್ಸ್ಟ್ ಇದಕ್ಕಿಂತ ಟಾಪ್ ಎಂಡ್ ವೇರಿಯಂಟ್ಗೆ ಹೋದರೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಇದು ಸೆಕೆಂಡ್ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಕೊಟ್ಟಿಲ್ಲ. ಆ್ಯಂಡ್ ಇಲ್ಲಿಂದ ಫ್ರಂಟ್ ರೋ ಈ ಥರ ಕಾಣಿಸುತ್ತೆ. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಗುರು. ಒನ್ ಆಫ್ ದ ಬಿಗ್ಗೆಸ್ಟ್ ಸನ್ರೂಫ್ ಇನ್ ದಿಸ್ ಸೆಗ್ಮೆಂಟ್ ಅಂತ ಹೇಳ್ತೀನಿ ನಾನು. ಬನ್ನಿ ಇನ್ನು ರೈಟ್ ಸೈಡ್ ಡೋರ್ ವಿಚಾರಕ್ಕೆ ಚೆಕ್ ಮಾಡೋಕೆ ಹೋದರೆ ಈ ಥರ ಕಾಣಿಸುತ್ತೆ. ಏನು ಚೇಂಜಸ್ ಇಲ್ಲ. ಅದ್ರ ಮೇಲ್ಗಡೆ ನಿಮಗೊಂದು ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಸೆಕೆಂಡ್ ರೋ ಇಂಟೀರಿಯರ್ ಈ ಥರ ಕಾಣಿಸುತ್ತೆ. ನನ್ನನ್ನು ಕೇಳಿದ್ರೆ ತುಂಬ ಸಿಂಪಲ್ ಆ್ಯಂಡ್ ಸಕ್ಕತ್ತಾಗಿದೆ. ನೋ ಮೋರ್ ಕಾಂಪ್ಲಿಕೇಶನ್. ಸೊ ನಾನು ಸೆಕೆಂಡ್ ರೋಗೆ ಬಿಗ್ ಥಮ್ಸ್ ಅಪ್ ಅಂತ ಹೇಳ್ತೀನಿ ಗುರು. ನಂಗೆ ಭಾರಿ ಇಷ್ಟ ಆಯಿತು. ಸೊ ಬನ್ನಿ, ಸೊ ಲೆಟ್ಸ್ ಚೆಕ್ ದ ಕಾರ್ ಬ್ಯಾಕ್ ಪ್ರೊಫೈಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಟಿಸ್ ಮಾಡಿದೆ ಅಂದರೆ ಹತ್ಬೇಕಾದ್ರೆ ಇಳಿಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗುರು. ವಯಸ್ಸಾಗಿರೋ ಸ್ವಲ್ಪ ಕಷ್ಟ ಅನಿಸ್ಬೋದು ಆ ಸೀಟ್ ಮುಂದೆ ಬಂದಿರೋದ್ರಿಂದ. ಸೊ ಬನ್ನಿ ಇನ್ನು ಸೆಕೆಂಡ್ ರೋ ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡೋಣ. ಸೊ ಕಾರ್ದು ಬ್ಯಾಕ್ ಪ್ರೊಫೈಲ್ ಈ ಥರ ಕಾಣಿಸುತ್ತೆ. ಸೊ ನಿಮಗೆ ಕಂಪನಿ ಫಿಟ್ಟೆಡ್ ಡಿಫಾಗರ್ ಬರುತ್ತೆ. ಆ್ಯಂಡ್ ಅದ್ರ ಮೇಲ್ಗಡೆ ಒಂದು ವೈಪರ್ ಕೊಟ್ಟಿದ್ದಾರೆ. ಸೊ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಅಂದರೆ ಒಳ್ಳೆ ಟಕ್ಕಿನ್ ಮಾಡಿರೋದ್ರಿಂದ ಅಷ್ಟು ಈಸಿಯಾಗಿ ಯಾರಿಗೂ ಕಾಣಿಸಲ್ಲ. ಆ್ಯಂಡ್ ನಿಮಗೆ ರೇರ್ HD ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಕೆಳಗಡೆ ನೆಕ್ಸಾನ್ ಬ್ಯಾಜಿಂಗ್ ಇದೆ. ಆ್ಯಂಡ್ ಮ್ಯಾಟ್ ಬ್ಲ್ಯಾಕಲ್ಲಿ ಬಂಪರ್ ಕೊಟ್ಟಿದ್ದಾರೆ. ಇನ್ನು ಕಾರ್ ರೂಫ್ ಚೆಕ್ ಮಾಡೋಕ್ಕೋರೆ ನಿಮಗೆ ಶಾರ್ಕ್ ಫಿನ್ ಆ್ಯಂಟೆನಾ ಇದೆ. ಆ್ಯಂಡ್ ರೂಫ್ ತುಂಬ ಫ್ಲ್ಯಾಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಡ್ಯುಯಲ್ ಕಲರ್ ಆ್ಯಡ್ ಮಾಡಿದ್ದಾರೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಆ್ಯಂಡ್ ಇನ್ನು ಬೂಟ್ ಸ್ಪೇಸ್ ನೋಡೋ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ 382 ಲೀಟರ್ಸ್ ಬರುತ್ತೆ. ಸೊ ತುಂಬ ಒಳ್ಳೆಯ ವಿಷಯ. ಆರಾಮ 4-5 ಜನದ ಲಗೇಜ್ ಕ್ಯಾರಿ ಮಾಡ್ಬೋದು ಗುರು, ಏನು ಪ್ರಾಬ್ಲಮ್ ಇಲ್ಲ. ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂದರೆ ಸೀಟ್ನ ಫೋಲ್ಡ್ ಮಾಡ್ಕೊಬೋದು. 60-40 ಸ್ಪ್ಲಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ವೇರಿಯಂಟಲ್ಲಿ ಆ್ಯಕ್ಚುಲಿ ನಿಮಗೆ ಪಾರ್ಸಲ್ ಟ್ರೈ ಬರೋಲ್ಲ. ಇದು ಆಕ್ಸೆಸರೀಸು ನೀವು ಹಾಕ್ಸ್ಕೊಬೇಕಾಗಿರೋದು. ಸೊ ದಿಸ್ ಈಸ್ ದ ಕಂಪ್ಲೀಟ್ ಬ್ಯಾಕ್ ಪ್ರೊಫೈಲ್. ಆ್ಯಂಡ್ ಬನ್ನಿ ಲೆಟ್ ಮೀ ಕ್ಲೋಸ್ ದ ಬೂಟ್. ಆ್ಯಂಡ್ ನನ್ನನ್ನು ಕೇಳಿದ್ರೆ ಟಾಟಾ ಕಾರಲ್ಲೇ ಅದರ ಒಂದು ಬೆಸ್ಟ್ ಬ್ಯಾಕ್ ಪ್ರೊಫೈಲ್ ಇರೋ ಕಾರನ್ನು ನಾನು ನೆಕ್ಸಾ ಅಂತ ಹೇಳ್ತೀನಿ. ನನಗೆ ಪರ್ಸ್ನಲಿ ಇದು ತುಂಬ ಇಷ್ಟ. ಸೊ ನಿಮ್ಗೆ ಅನ್ನಿಸ್ತು ಅಂತ ಆನೆಸ್ಟಾಗಿ ಕಮೆಂಟ್ ಮಾಡಿ, ಲೆಟ್ಸ್ ಸಿ. ಆ್ಯಂಡ್ ಇಲ್ಲೊಂದು ಬ್ಯಾಜಿಂಗ್ ಇದೆ ನೋಡಿ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ 10 lakhs ಯೂನಿಟ್ಸ್ ಸೆಲ್ ಆಗಿರೋದ್ರಿಂದ ಒಂದು ಸೆಲೆಬ್ರೇಷನ್ ಬ್ಯಾಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ನಂಬರ್ಸೇ ಹೇಳುತ್ತೆ ಗುರು ಈ ಕಾರ್ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಲೈಕ್ ಆಗಿದೆ ಜನಕ್ಕೆ ಅಂತ. ಆ್ಯಂಡ್ ನೆಕ್ಸ್ಟ್ ಸೊ ದಿಸ್ ಈಸ್ ಹೌ ದ ಲೆಫ್ಟ್ ಸೈಡ್ ಪ್ರೊಫೈಲ್ ಲುಕ್ಸ್. ಇಲ್ಲೊಂದು ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಬನ್ನಿ ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡೋಣ. ಇಲ್ಲೂ ಅಷ್ಟೇ ಏನು ಚೇಂಜಸ್ ಇಲ್ಲ. ಟ್ರೈ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ 4 ಪವರ್ ವಿಂಡೋ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಆ್ಯಂಡ್ ಪವರ್ ವಿಂಡೋ ಲಾಕ್ ಅನ್ಲಾಕ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಅದರ ಕೆಳಗಡೆ ನಿಮ್ಗೆ ಅಂಬ್ರೆಲಾ ಹೋಲ್ಡರ್ ಇದೆ, ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ಹೌ ದ ಡ್ರೈವರ್ ಸೈಡ್ ಪ್ರೊಫೈಲ್ ಲುಕ್ಸ್. ಕಂಪ್ಲೀಟ್ಲಿ ಮ್ಯಾಟ್ ಬ್ಲ್ಯಾಕ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬನ್ನಿ ಒಳಗಡೆ ಕೂತ್ಕೊಳ್ಳೋಣ. ಲೆಟ್ ಮೀ ಸಿಟ್ ಆ್ಯಂಡ್ ಲೆಟ್ ಮೀ ಕ್ಲೋಸ್ ದ ಡೋರ್. ಸೊ ಇನ್ನು ಡ್ರೈವರ್ ಸೈಡ್ ಪ್ರೊಫೈಲ್ ಈ ಥರ ಕಾಣಿಸುತ್ತೆ. ಸೊ ಇದು ಕೀಲೆಸ್ ಎಂಟ್ರಿ ಇರೋದ್ರಿಂದ ನಿಮ್ಗೆ ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಕೂಡ ಕೊಟ್ಟಿದ್ದಾರೆ. ಲೆಟ್ ಮೀ ಟರ್ನ್ ಆನ್ ದ ಕಾರ್. ಸೊ ಲೆಟ್ ಮೀ ಡಬಲ್ ಪ್ರೆಸ್ ಇಟ್. ಎಸ್, ಈ ಥರ ಆನ್ ಆಗುತ್ತೆ. ಫಸ್ಟ್ ಲೆಟ್ ಮೀ ಕ್ಲೋಸ್ ದಿಸ್ 360 ಕ್ಯಾಮ್ರಾ ಆ್ಯಂಡ್ ಲೆಟ್ ಮೀ ಮ್ಯೂಟ್ ದ ಮ್ಯೂಸಿಕ್. ಲೈಟಾಗಿ ಮ್ಯೂಸಿಕ್ ಕೇಳಿಸ್ತಿದೆ. ಲೆಟ್ ಮೀ ಮ್ಯೂಟ್ ಇಟ್. ಯಾಸ್, ಡನ್. ಸೊ ಈ ಥರ ಕಾಣಿಸುತ್ತೆ ಗುರು ಡ್ರೈವರ್ ಸೈಡ್ ಪ್ರೊಫೈಲು. ಇನ್ನು ಸ್ಟೇರಿಂಗ್ ವಿಚಾರಕ್ಕೆ ಬರೋದು ತುಂಬ ಆಪ್ಷನ್ಸ್ ಇದೆ ನಿಮ್ಗೆ. ಇದರಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇದೆ. ಆ್ಯಂಡ್ ಸಾಂಗ್ ಚೇಂಜ್ ಮಾಡ್ಕೊಬೋದು. ವಾಯ್ಸ್ ಕಮೆಂಟ್ ಕೂಡ ಕೊಟ್ಟಿದ್ದಾರೆ. ಟಾಟಾ ಲೋಗೋ ಎಲ್ಯುಮಿನೇಟ್ ಆಗುತ್ತೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಗುರು. ಸೊ ನಿಮ್ಗೆ ಹೈವೇಲಿ ತುಂಬ ಯೂಸ್ ಆಗುತ್ತೆ. ಇನ್ನು ಡ್ಯಾಶ್ ವಿಚಾರಕ್ಕೆ ಬಂದರೆ ನಿಮಗೆ ಸ್ಪೀಡೋಮೀಟರ್ ಇದೆ, ಓಡೋಮೀಟರ್, ಟೆಂಪರೇಚರ್ ಆ್ಯಂಡ್ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು, ನೆಸೆಸರಿ ಇನ್ಫಾರ್ಮೇಷನ್ ಎಲ್ಲನೂ ಲೋಡ್ ಮಾಡಿ ಬಿಸಾಕಿದ್ದಾರೆ. ಆ್ಯಂಡ್ ಇದನ್ನು ಆಲ್ರೆಡಿ ಮೆನ್ಷನ್ ಮಾಡಿದಾಗ ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಬೇಕಾದ್ರೆ ಮ್ಯಾನ್ಯುವಲಿ ಗೇರ್ನ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು, ಲೈಕ್ ಯೂಸಿಂಗ್ ಪ್ಯಾಡಲ್ ಶಿಫ್ಟರ್ಸ್. ಆ್ಯಂಡ್ ನೆಕ್ಸ್ಟ್ ಗೇರ್ ನಾಬ್ ನೋಡುಗರು. ನಂಗೆ ಟಾಟಾ ಕಂಪ್ನಿಲಿ ಈ ಗೇರ್ ನಾಬು ತುಂಬ ಎಸ್ಪೆಷಲಿ ಫಾರ್ ಆಟೋಮೆಟಿಕ್. ಆ್ಯಂಡ್ ಇದರಲ್ಲಿ 3 ಪವರ್ ಮೋಡ್ಸ್ ಬರುತ್ತೆ, ಎಕೋ, ಸಿಟಿ ಆ್ಯಂಡ್ ಸ್ಪೋರ್ಟ್ಸ್. ಸೊ ಎಕಾನಮಿಲಿ ಓಡಿಸಿದ್ರೆ ತುಂಬ ಮ್ಯಾಕ್ಸಿಮಮ್ ಮೈಲೇಜ್ನ ಅಚೀವ್ ಮಾಡ್ಬೋದು ನೀವು. ಆ್ಯಂಡ್ AC ಕಂಟ್ರೋಲಿಂಗ್ ನಾಬ್ಸ್ ಇದೆ, ಲೈಕ್ ಟೆಂಪರೇಚರ್ ಚೇಂಜ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಫ್ಯಾನ್ ವಿಂಡ್ ಕಂಟ್ರೋಲಿಂಗ್ ಇದೆ. ಆ್ಯಂಡ್ ಇಲ್ಲೊಂದು ವೈರ್ಲೆಸ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಇದೆ. ಅದಕ್ಕೆ ಒಂದು ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ತುಂಬ ಒಳ್ಳೆಯ ವಿಷಯ. ಆ್ಯಂಡ್ ನೆಕ್ಸ್ಟ್ ಅದರ ಪಕ್ಕದಲ್ಲಿ ನಿಮಗೆ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಇನ್ನು ಸ್ಕ್ರೀನ್ ವಿಚಾರಕ್ಕೆ ಬಂದರೆ ಇದು ಬಂದು ನಿಮಗೆ 10.25 ಇಂಚಸ್ ಸ್ಕ್ರೀನು, ತುಂಬ ಮ್ಯಾಸಿವ್ ಆಗಿದೆ. ಟಚ್ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಗುರು. ಆ್ಯಂಡ್ ಇದರಲ್ಲಿ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಕೂಡ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ವಿಚಾರ ಇದು.
ಆ್ಯಂಡ್ ನೆಕ್ಸ್ಟ್ ಬನ್ನಿ ಈ ಕಾರಿಂದು 360 ಡಿಗ್ರಿ ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಚೆಕ್ ಮಾಡೋಣ. ಲೆಟ್ ಮೀ ಓಪನ್ ದ 360 ಡಿಗ್ರಿ. ಇಲ್ಲಿದೆ. ಎಸ್, ಸೊ ಈ ಥರ ಕ್ಲಾರಿಟಿ ಅಂತೂ ಟಾಟಾ ಕಂಪ್ನಿಲಿ ಬರೋ ಕ್ಯಾಮ್ರಾ ಅಂತೂ ತುಂಬ ಸಕ್ಕದಾಗಿರುತ್ತೆ ಗುರು. 2D ಮಾಡಲ್ ಇದೆ, 3D ಮಾಡಲ್ ಇದೆ. 3D ಮಾಡಲ್ ಸ್ಟಾರ್ಟಿಂಗ್ ಕ್ಯಾಲಿಬರ್ ಆಗುತ್ತೆ. ಸೊ ನಿಮ್ಮ ಸುತ್ತಮುತ್ತ ಏನಿದೆ ಪ್ರತಿಯೊಂದು ಕ್ಲಿಯರಾಗಿ ಕಾಣಿಸುತ್ತೆ. ನೀವು ಯಾವುದೇ ಗಲ್ಲಿಗೆ ತೊಗೊಂಡೋದ್ರು ಏನೇ ಟೆನ್ಷನ್ ಮಾಡ್ಕೊಂಡಂಗೆ ಆರಾಮಾಗಿ ಈಚೆ ತೊಗೊಂಬರ್ಬೋದು. ಸೊ ಅದರಲ್ಲಂತೂ ನೋ ಡೌಟ್ಸ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇದರಲ್ಲಿ ಆಕ್ಸಿಡೆಂಟ್ ಇಮೇಜ್ ಕೂಡ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಿದೆ ನೋಡಿ ಆಪ್ಷನ್ನು. ರೈಟ್ ನಾವು USB ಆನ್ ಮಾಡಿಲ್ಲ, ಹಾಕಿಲ್ಲ, ಅದಕ್ಕೋಸ್ಕರ ಏನು ತೋರಿಸ್ತಾ ಇಲ್ಲ ಅದು. ಸೊ ಏನಾದ್ರು ಆಕ್ಸಿಡೆಂಟ್ ಅಲ್ಲಿ ಇಮೇಜ್ ಕೂಡ ಕ್ಯಾಪ್ಚರ್ ಮಾಡ್ಕೊಬೋದು ನೀವು. ಆ್ಯಂಡ್ ಇಲ್ಲೊಂದು ನಿಮ್ಮ ಮ್ಯಾನ್ಯಲ್ ಅಡ್ಜಸ್ಟಬಲ್ OVM ಮಿರರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ LED ರೀಡಿಂಗ್ ಲ್ಯಾಂಪ್ ಇದೆ. ಆ್ಯಂಡ್ AC ಸನ್ ರೂಫ್ ಆನ್ ಆ್ಯಂಡ್ ಓಪನ್ ಆ್ಯಂಡ್ ಕ್ಲೋಸ್ ಟಾಗಲ್ ಕೂಡ ಕೊಟ್ಟಿದ್ದಾರೆ. ಓಪನ್ ಮಾಡೋಣ ಬನ್ನಿ. ಸೊ ದಿಸ್ ಈಸ್ ಹೌ ದ ಸನ್ ರೂಫ್ ಓಪನ್. ತುಂಬ ಮ್ಯಾಸಿವ್ ಆಗಿದೆ ಗುರು. ಫ್ರಂಟ್ ಪೋರ್ಷನ್ ಓಪನ್ ಆಗುತ್ತೆ, ಸೆಕೆಂಡ್ ಪೋರ್ಷನ್ ಓಪನ್ ಆಗಲ್ಲ. ಇಟ್ ಆ್ಯಕ್ಸ್ ಲೈಕ್ ಎ ಮೂನ್ ರೂಫ್. ಸೊ ತುಂಬ ದೊಡ್ಡದಾಗಿ ಈ ಸೆಗ್ಮೆಂಟಾಗಿ ಬರೋ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಒನ್ ಆಫ್ ದ ಲಾರ್ಜೆಸ್ಟ್ ಸನ್ ರೂಫ್ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಕೀ ವಿಚಾರಕ್ಕೆ ಬಂದರೆ ಈ ಥರ ಕಾಣಿಸುತ್ತೆ. ಕೀ ಇದರಲ್ಲಿ ಲಾಕ್, ಅನ್ಲಾಕ್, ಹೆಡ್ಲೈಟ್, ಟೇಲ್ ಗೇಟ್ ಓಪನಿಂಗ್ ಎಲ್ಲ ಇದೆ. ತುಂಬ ಸಿಂಪಲ್ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ ಗುರು. ನನ್ನನ್ನು ಕೇಳಿದ್ರೆ ತುಂಬ ಇಷ್ಟ ಆಯಿತು ನನಗೆ. ಇನ್ನು ಫ್ರಂಟ್ ರೋ ಇಂಟೀರಿಯರ್ ನನ್ನನ್ನು ಕೇಳಿದ್ರೆ ಎಸ್ ನನಗದು ತುಂಬ ಇಷ್ಟ ಆಯಿತು. ಬಿಗ್ ಥಮ್ಸ್ ಅಪ್ ಅಂತ ಹೇಳ್ತೀನಿ. ಇನ್ನು ಮೇನ್ ಥಿಂಗ್ ಇಂಜಿನ್ ವಿಚಾರಕ್ಕೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಇದರಲ್ಲಿ 3 ಇಂಜಿನ್ ಆಪ್ಷನ್ ಬರುತ್ತೆ. ಒಂದು ಪೆಟ್ರೋಲ್, ಡೀಸೆಲ್ ಆ್ಯಂಡ್ CNG ಅಂತ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಬಂದು 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನು ವಿಚ್ ಪ್ರೊಡ್ಯೂಸಸ್ 118 ಹಾರ್ಸ್ ಪವರ್ ಆ್ಯಂಡ್ 170 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಗುರು. ಆ್ಯಂಡ್ ಇನ್ನು ಇದ್ರ ಕಾಂಪಿಟೇಟರ್ಸ್ ನೋಡೋಕೋದ್ರೆ ಬ್ರೆಝಾ, ವೆನ್ಯೂ ಮತ್ತು 3XO. ಈ ಮೂರಲ್ಲಿ ಬ್ರೆಝಾ, ವೆನ್ಯೂನಂತೂ ಆರಾಮಾಗಿ ತಿಂದಾಕುತ್ತೆ, ಇದು ನೋ ಡೌಟ್ಸ್. ಬಟ್ 3XO ಕಂಪೇರ್ ಮಾಡಿದ್ರೆ ಪವರಲ್ಲಿ ಇದು ಸ್ವಲ್ಪ ಲ್ಯಾಗ್ ಇದೆ. 3XO ಬಂದು ಅರೌಂಡ್ 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಪೆಟ್ರೋಲನ್ನೇ. ಸೊ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟ್ 3XOದು ರಿವ್ಯೂ ಮಾಡ್ತೀನಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಮೈಲೇಜ್ ವಿಚಾರಕ್ಕೆ ಬಂದರೆ ಕಂಪ್ನಿಯವ್ರು ಕ್ಲೈಮ್ ಮಾಡೋದು ಪೆಟ್ರೋಲ್ ಇಂಜಿನ್ಗೆ ಅರೌಂಡ್ 17 ಇನ್ ಹೈವೇ ಆ್ಯಂಡ್ 10 to 12 ಇನ್ ಸಿಟಿ ಅಂತ ಹೇಳ್ತಾರೆ. ಆ್ಯಂಡ್ ಡೀಸೆಲ್ ಇಂಜಿನ್ ವಿಚಾರಕ್ಕೆ ಬಂದರೆ 24 ಇನ್ ಹೈವೇ ಆ್ಯಂಡ್ 17 to 22 ಇನ್ ಸಿಟಿ ಅಂತ ಹೇಳ್ತಾರೆ. ಸೊ ನನಗೇನಾದ್ರು ಫ್ಯೂಚರಲ್ಲಿ ಚಾನ್ಸ್ ಸಿಕ್ಕಿದ್ರೆ ಕಂಪ್ಲೀಟ್ ಟ್ಯಾಂಕ್ ಟು ಟ್ಯಾಂಕ್ ಟೆಸ್ಟ್ ಮಾಡಿ ನಿಮಗೆ ರಿಯಲಿಸ್ಟಿಕ್ ಫ್ಯಾಕ್ಟ್ನ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಥಿಂಗ್ ಈಸ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಇದರಲ್ಲಿ ತುಂಬ ವೇರಿಯಂಟ್ಸ್ ಇದೆ. ನಾನು ನಿಮಗೆ ತೋರಿಸಿದ್ದು ಬಂದು ಸೆಕೆಂಡ್ ಟಾಪ್ ಎಂಡು ಕ್ರಿಯೇಟಿವ್ ಪ್ಲಸ್ PS ಆಟೋಮೆಟಿಕ್. ಇದು ನಿಮಗೆ ಆನ್ ರೋಡ್ ಬ್ಯಾಂಗ್ಳೂರಲ್ಲಿ 14.6 ಲ್ಯಾಕ್ಸ್ ಇದೆ. ನೀವೇನಾದ್ರು ಮಾಗಡಿ ಮೇನ್ ರೋಡ್ ಸುಂಕದಕಟ್ಟೆಯಲ್ಲಿರೋ ಟಾಟಾ ಕೀ ಮೋಟರ್ಸ್ನ ವಿಸಿಟ್ ಮಾಡಿದ್ರೆ ಇದಕ್ಕಿಂತ ಬೆಸ್ಟ್ ಪ್ರೈಸಿಂಗ್ ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ಕೊಟೇಶನ್ ತೊಗೊಂಬನ್ನಿ ಅದಕ್ಕಿಂತ ಬೆಸ್ಟ್ ಪ್ರೈಸಿಂಗ್ ಈ ಶೋರೂಮಲ್ಲಿ ಕೊಡ್ತಾರೆ ಅಂತ ಹೇಳ್ತಾ. ಸೊ ಈ ಪ್ರೈಸ್ ಪಾಯಿಂಟಲ್ಲಿ ಈ ಕಾರ್ ತೊಗೊಳೋದು ವರ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಆಲ್ರೆಡಿ ಟಾಟಾ ನೆಕ್ಸಾನ್ನ ಓನ್ ಮಾಡಿದರೆ ನಿಮ್ಮ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಬೇರೆ ಯಾರು ಟಾಟಾ ನೆಕ್ಸಾನ್ ತೊಗೊಳೋರಿಗೆ ಒಂದು ಒಳ್ಳೆ ಸಜೆಷನ್ ಕೊಟ್ಟಂಗೆ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಯಾರೋ ನೆಕ್ಸಾನ್ ಕಾರ್ ತೊಗೊಳೋ ಪ್ಲಾನ್ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ಕಥೆನಲ್ಲಿ ಮುಗಿಸ್ತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಥೆ ಹೇಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬಾಯ್.